ಮಲೆನಾಡಿನ ಸಮೀಪದ ಬನ್ನೇರುಘಟ್ಟ ಮೃಗಾಲಯದಲ್ಲಿ ಹೊಸ ಅತಿಥಿಗಳ ಆಗಮನದಿಂದ ಸಂತಸದ ವಾತಾವರಣ ನಿರ್ಮಾಣವಾಗಿದೆ. ಉದ್ಯಾನವನದಲ್ಲಿರುವ 2 ಜೀಬ್ರಾಗಳು ಮರಿಗಳಿಗೆ ಜನ್ಮ ನೀಡಿದ್ದು ಪ್ರಾಣಿ ಪ್ರಿಯರಲ್ಲಿ ಸಂತೋಷ ಮೂಡಿಸಿದೆ. ಉದ್ಯಾನವನದಲ್ಲಿರುವ ಕೋಕಿಲ ಎಂಬ ಜೀಬ್ರಾ ಹೆಣ್ಣು ಮರಿಗೆ ಜನ್ಮ ನೀಡಿದ್ದು, ಕಾವೇರಿ ಎಂಬ ಮತ್ತೊಂದು ಜೀಬ್ರಾ ಕೂಡ ಹೆಣ್ಣು ಮರಿಗೆ ಜನ್ಮ ನೀಡಿದೆ. ಈ ಮೂಲಕ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿನ ಜೀಬ್ರಾಗಳ ಸಂಖ್ಯೆ ಇದೀಗ 9ಕ್ಕೆ ಏರಿಕೆಯಾಗಿದೆ. ಪ್ರಸ್ತುತ ಉದ್ಯಾನವನದಲ್ಲಿರುವ ಜೀಬ್ರಾಗಳಲ್ಲಿ ಹೆಣ್ಣು ಜೀಬ್ರಾಗಳೇ ಹೆಚ್ಚು ಇದ್ದು, ಹೊಸ ಮರಿಗಳ ಆರೋಗ್ಯದ ಮೇಲೂ ಸಿಬ್ಬಂದಿ ವಿಶೇಷ ಕಾಳಜಿ ವಹಿಸಿದ್ದಾರೆ. ಈ ಮರಿಗಳು ಆರೋಗ್ಯವಾಗಿದ್ದು, ತಾಯಿಯ ಜೀಬ್ರಾಗಳ ಜೊತೆಗೆ ಸುರಕ್ಷಿತವಾಗಿ ಇರಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಪ್ರಾಣಿ ವಿನಿಮಯ ಯೋಜನೆ ಅಡಿಯಲ್ಲಿ ಕೆಲವು ಜೀಬ್ರಾಗಳನ್ನು ಇತರ ಉದ್ಯಾನವನಗಳಿಗೆ ನೀಡುವ ಮೂಲಕ ಬೇರೆ ಅಪರೂಪದ ಪ್ರಾಣಿಗಳನ್ನು ತರಲು ಕೂಡ ಚಿಂತನೆ ನಡೆಸಲಾಗಿದೆ ಎಂದು ಜೈವಿಕ ಉದ್ಯಾನವನದ ಕಾರ್ಯನಿರ್ವಾಹಕ ಅಧಿಕಾರಿ ಸೂರ್ಯಸೇನ್ ಮಾಹಿತಿ ನೀಡಿದ್ದಾರೆ. ಕನ್ನಡ ಬರುತ್ತಮ್ಮ? ಯಾವ ರೀತಿ ಇದೆ ವಾತಾವರಣ ಮತ್ತೆ ನೋಡ್ಲಿಕ್ಕೆ ಅಂತ ಓಡಾಡಲಿಕ್ಕೆ ಮರಗಿಡಗಳೆಲ್ಲ ಇದೆ. ಪ್ರವಾಸಿಗರಿಗೆ ಏನು ಸಮಸ್ಯೆ ಇಲ್ಲ, ಆರಾಮ್ಸೆ ಬಂದು ನೋಡ್ಕೊಂಡು ಹೇಳ್ಬೋದು. ಚೆನ್ನಾಗಿ ಮಾತಾಡ್ಬೋದು. ಬರೋದು ಕನ್ನಡ ಬರುತ್ತಮ್ಮ? ಯಾವ ರೀತಿ ಇದೆ ವಾತಾವರಣ ಮತ್ತೆ ನೋಡ್ಲಿಕ್ಕೆ ಅಂತ ಓಡಾಡಲಿಕ್ಕೆ ಮರಗಿಡಗಳೆಲ್ಲ ಇದೆ. ಪ್ರವಾಸಿಗರಿಗೆ ಏನು ಸಮಸ್ಯೆ ಇಲ್ಲ, ಆರಾಮ್ಸೆ ಬಂದು ನೋಡ್ಕೊಂಡು ಹೇಳ್ಬೋದು. ಚೆನ್ನಾಗಿ ಮಾತಾಡ್ಬೋದು. ಬರೋದು